ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಗಂಡ ಹೆಂಡತಿ ನಡುವೆ ಪ್ರತಿದಿನ ಜಗಳವಾಗುತ್ತಿದ್ದರೆ ಈ ಸರಳ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಎನ್ನುವುದು ಹೆಚ್ಚುತ್ತದೆ. ಆ ಸರಳ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನೀವಿನ್ನು ನಮ್ಮ ಅದೃಷ್ಟಧಾರೆ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಈ ಒಂದು ಪರಿಹಾರ ಮಾಡಿಕೊಳ್ಳುವುದರಿಂದ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಹೆಚ್ಚುತ್ತದೆ. ಗಂಡ ಹೆಂಡತಿ ಅಂದ ಮೇಲೆ ಒಬ್ಬರನ್ನು ಒಬ್ಬರು ಬಿಟ್ಟುಕೊಡಬಾರದು. ಅವರು ಹೇಳಿದ ಮಾತನ್ನು ಇವರು ಕೇಳಬೇಕು, ಇವರು ಹೇಳಿದ ಮಾತನ್ನು ಅವರು ಕೇಳಿದರೆ ಸಂಸಾರದಲ್ಲಿ ನಂದನ ಸುಖವನ್ನು ಕಾಣಬಹುದು. ಆ ಪರಿಹಾರ ಯಾವುದು ಎಂದು ತಿಳಿಯೋಣ. ಮೊದಲಿಗೆ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ. ಆ ಬಿಳಿಯ ಹಾಳೆಯ ಮೇಲೆ ನೀವು ನಿಮ್ಮ ಗಂಡನ ಹೆಸರನ್ನು ಬರೆಯಿರಿ. ಹಾಗೆ ಕೆಳಭಾಗದಲ್ಲಿ ದೇವದತ್ತ ಎಂದು ಬರೆದು ನಿಮ್ಮ ಹೆಸರನ್ನು ಬರೆಯಬೇಕು. ಆ ಬಿಳಿಯ ಹಾಳೆಯ ಮೇಲೆ ನಾವು ತಿಳಿಸುವ ಕೆಲವು ವಸ್ತುಗಳನ್ನು ಹಾಕಬೇಕು. ಬಿಳಿಯ ಸಾಸಿವೆ, ಹಾಗೆ 5 ಕವಡೆ ಮತ್ತು ಅರಿಶಿಣ ಕುಂಕುಮ ಇದಿಷ್ಟನ್ನು ಹಾಕಿ ನಿಮ್ಮ ನೆಚ್ಚಿನ ದೇವರ ಫೋಟೋ ಮುಂದೆ ಇಟ್ಟು ಭಕ್ತಿ ಭಾವದಿಂದ ಪೂಜೆಯನ್ನು ಮಾಡಿ. ಇದಾದ ನಂತರ ಆ ಬಿಳಿಯ ಹಾಳೆ ಮತ್ತು ಸಾಸಿವೆಯನ್ನು ಮಡಚಬೇಕು. ಕವಡೆಯನ್ನು ನಿಮ್ಮ ತಲೆಯ ದಿಂಬಿನ ಕೆಳಗಡೆ ಇಟ್ಟು ಮಲಗಿ. ಆ ಬಿಳಿ ಸಾಸಿವೆ ಮತ್ತು ಹಾಳೆ ಇದೆಯಲ್ಲ, ಅದನ್ನು ತೆಗೆದುಕೊಂಡು ಹೋಗಿ ಸುಟ್ಟು ಹಾಕಿಬಿಡಿ. ಬಂದ ಭಸ್ಮವನ್ನು ನೀರಿನಲ್ಲಿ ಬಿಡಿ. ಕವಡೆಯನ್ನು 3 ದಿನ ನಿಮ್ಮ ತಲೆಯ ದಿಂಬಿನ ಕೆಳಗಡೆ ಇಟ್ಟು ಮಲಗಿ 4ನೆಯ ದಿನ ಅದನ್ನು ತೆಗೆದು ನಿಮ್ಮ ದೇವರ ಮುಂದೆ ಇಟ್ಟು ಪೂಜೆ ಮಾಡುತ್ತಾ ಬನ್ನಿ. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ನಿವಾರಣೆ ಆಗುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.